ಸರ್, ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಅದ್ರ ಜೊತೆಗೆ ದಾವಣಗೆರೆ, ಮಧ್ಯ ಕರ್ನಾಟಕದಲ್ಲಿ ಯೂರಿಯಾ ಕಡಿಮೆ ಆಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾದಂತ ಸ್ವರೂಪ ಪಡ್ಕೊಳ್ತಾ ಇದೆ ಸರ್. ನಾನು ಮೊನ್ನೆ ಬಹಳ ಸ್ಪಷ್ಟವಾಗಿ ಯಾವ್ಯಾವ ಜಿಲ್ಲೆನಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥ ಜಿಲ್ಲೆನಲ್ಲಿ ಎಷ್ಟೆಷ್ಟು ನಾವು ಸರಬರಾಜು ಮಾಡಿದ್ದೀವಿ ಅಂತ ಹೇಳಿ ಅಂಕಿಅಂಶ ಸಹಿತ ಕೊಟ್ಟಿದ್ದೀನಿ. ಮತ್ತು ನಾನು ಎಲ್ಲ DC ಅವರ ಜೊತೆ ಮಾತಾಡಿದ್ದೀನಿ, ನಮ್ಮ ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಹ ಶಾಲಿನಿ ರಜನೀಶ್ವರು ನಿರಂತರವಾಗಿ ಎಲ್ಲ DC ಜೊತೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಕಾರ್ಯದರ್ಶಿ ಸೆಲ್ವಕುಮಾರ್, ಕಮಿಷನರ್ ಪಾಟೀಲ್, ಡೈರೆಕ್ಟರ್ ಪುತ್ರ ಸಹ ನಿರಂತರವಾಗಿ ಈ ವಿಚಾರದಲ್ಲಿ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿಯವ್ರಿಗೆ ಏನಾಗಿದೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋದಕ್ಕೆ ದಮ್ಮಿಲ್ಲ. ಏನಂತಾರೆ ಕನ್ನಡದಲ್ಲಿ, ನಮ್ಮ ಮಂಡ್ಯ ಭಾಷೆಯಲ್ಲಿ ದಮ್ಮಿಲ್ಲ. ನಾನು 15 ದಿವಸ ಮುಂಚಿತವಾಗಿ ಎಲ್ಲ MP ಗಳಿಗೆ ಲೆಟರ್ ಬರೆದಿದ್ದೀನಿ. ಈ ರೀತಿ ಸಮಸ್ಯೆ ಆಗುತ್ತೆ, ನೀವೆಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ. 4 ಜನ ಮಂತ್ರಿಗಳಿಗೂ ಲೆಟರ್ ಬರೆದಿದ್ದೀನಿ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಅವರ ಅಲೋಕೇಶನ್ ಪ್ರಕಾರನೇ 1.5 ಲಕ್ಷ ಏನು ಮೆಟ್ರಿಕ್ ಟನ್ ಸರಬರಾಜು ಆಗಬೇಕು. ಅದ್ರ ಬಗ್ಗೆ ನಾನು 1 ತಿಂಗಳ ಹಿಂದೆ ಮಂತ್ರಿಯವ್ರನ್ನ ಭೇಟಿ ಮಾಡಿಕೊಟ್ಟಿದ್ದೀನಿ. ನಾನು ಸಹ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿ ಕೈಲೂ ಪತ್ರ ಬರೆದಿದ್ದೀನಿ. ಇನ್ನೇನು ಮಾಡ್ಬೇಕಂತ ವಿಜೇಂದ್ರಗೂ ಅಶೋಕ್ಗೂ. ಇದು 100ಕ್ಕೆ 100 ಕೇಂದ್ರ ಸರ್ಕಾರ ಸರಬರಾಜು ಮಾಡ್ತಕ್ಕಂಥದ್ದು. ನಾವು ಒಂದು ಡಿಸ್ಟ್ರಿಬ್ಯೂಷನ್, ನಮ್ಮದು 100ಕ್ಕೆ 100 ಕೇಂದ್ರ ಸರ್ಕಾರದವರು ಈ ಸಪ್ಲೈ ಕೊಡ್ತಕ್ಕಂಥದ್ದು. ಯಾರು ತಪ್ಪಂತೆ? ನಾನು ಈ ಇಶ್ಯೂನ ಪೊಲಿಟಿಕಲ್ ಇಶ್ಯೂ ಮಾಡೋದು ಬೇಡ ಅಂತೇಳಿ ನಾನು ನಮ್ಮ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆನ ಸಂಪರ್ಕ ಇಟ್ಕೊಂಡು ಬಗೆಹರಿಸೋಣ ಅಂತೇಳಿ ನಾನು ಇಲ್ಲಿವರೆಗೆ ಪೊಲಿಟಿಕಲಿ ಟೀಕೆಗೆ ಹೋಗಿರ್ಲಿಲ್ಲ. ಇವ್ರು ಪೊಲಿಟಿಕಲಿ ಟೀಕೆಗೆ ಹೋದ್ರೆ ನಾವು ಪೊಲಿಟಿಕಲಿ ಮಾತಾಡಬೇಕಾಗತ್ತೆ, ಅನಿವಾರ್ಯ. ಇವರಿಗೆ ಹಿಂದಿಂದ ನೋಡ್ಕೊಂಬಂದಿದ್ದೀನಿ 2 ವರ್ಷದಿಂದ. ಯಾವ ಇಶ್ಯೂನಲ್ಲಿ ರಾಜ್ಯದ ಬಿಜೆಪಿ ಅವತ್ತಿದ್ದಂಥ ಸಮಿಸರು, ಹೊಸ ಸಂಸದರು ಅಥವಾ ಮುಖಂಡರು ಕನಿಷ್ಠ ರಾಜ್ಯದ ಸಮಸ್ಯೆ ಬಗ್ಗೆ ಕೇಂದ್ರದಲ್ಲಿ ಹೋಗಿ ಅವರ ಮಂತ್ರಿಗಳ ಹತ್ರ, ಹಣಕಾಸಿನ ಮಂತ್ರಿ ಹತ್ರ, ಪ್ರಧಾನಮಂತ್ರಿ ಹತ್ರ ಅಥವಾ ಯಾವುದೇ ಇಲಾಖೆ ಮಂತ್ರಿ ಹತ್ರ ಮಾತಾಡೋದಕ್ಕೆ ದಮ್ಮಿಲ್ಲದೆ ಇರೋರು ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾರೆ ಅವರು? ನಾವು ಅವ್ರ ಹತ್ರ ಹೇಳಿಸ್ಕೊಂಡು ಜನರಿಗೆ ಸಹಾಯ ಮಾಡಬೇಕಾದಂಥದ್ದಿಲ್ಲ. ನಮಗೆ ರಾಜ್ಯ ಜನರ ಬಗ್ಗೆ ಕಮಿಟ್ಮೆಂಟ್ ಇದೆ, ರೈತರ ಬಗ್ಗೆ ಕಮಿಟ್ಮೆಂಟ್ ಇದೆ. ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈಗ ರೈಲ್ವೆ ಆಫೀಸರ್ ಹತ್ರ ಮಾತಾಡಿದ್ವಿ. ಕೊಪ್ಪಳಲ್ಲಿ 3 ರೇಕು ಇವತ್ತು ತರಲಿಕ್ಕೆ ಅರೇಂಜ್ ಮಾಡಿದ್ದೀವಿ. ಅಲ್ಲಿ ಅದನ್ನು ತಕ್ಷಣ ಮ್ಯಾನ್ ಪವರ್ ಹೆಚ್ಚಿಗೆ ಹಾಕೊಂಡು ಅದನ್ನು ತೊಗೊಂಡು ಮಾಡ್ಲಿಕ್ಕೆ ಹೇಳಿದ್ದೀನಿ. ಈ ಏನು ಸಮಸ್ಯೆ ಇರ್ತಕ್ಕಂಥ ಜಿಲ್ಲೆನಲ್ಲಿ ಎಲ್ಲ ಜಿಲ್ಲೆನಲ್ಲೂ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಕೊಟ್ಟಿದ್ದೀವಿ. ಹೇಳ್ತಾರಂತೆ ಅಡ್ವಾನ್ಸು. ಈಗ ಇಲ್ಲಿವರೆಗೆ ಯಾವತ್ತೂ ಸಹ ನಮ್ಮಲ್ಲಿ ಹಳೆ ಸ್ಟಾಕ್ ಇತ್ತು, ಅದನ್ನು ಸಪ್ಲೈಗೆ ತಗೋತಿರ್ಲಿಲ್ಲ. ಈ ಬಾರಿ ಹೊಸದಾಗಿ ನಿಮ್ಮ ಹತ್ರ ಹಳೆ ಸ್ಟಾಕ್ ಇದೆಯಲ್ಲ, ಹಳೆ ಸ್ಟಾಕ್ ಇರ್ತಕ್ಕಂಥದ್ದು ಈ ರೀತಿ ಮುಂಗಾರು ಬೇಗ ಆದಾಗ ಅಥವಾ ಏರಿಯಾ ಜಾಸ್ತಿ ಆದಾಗ, ಹೆಚ್ಚು ಬೇಡಿಕೆ ಬಂದಾಗ ಉಪಯೋಗಿಸೋದಕ್ಕೆ. ಇವರು ಸಪ್ಲೈನ ಕಡಿಮೆ ಕೊಟ್ಬಿಟ್ಟು ಹಳೆದನ್ನು ಉಪಯೋಗಿಸಿ ಅಂತಂದರೆ ಮಾಡೋಕ್ಕಾಗಲ್ಲ. ಇದು 100ಕ್ಕೆ 100 ನಾನು ಇವತ್ತು ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ನಾನು ದೂಷಣೆ ಮಾಡೋಕ್ಕೆ ಹೋಗಲ್ಲ. ನಾನು ಹಳೆ ಸ್ಟಾಕ್ ಕಂಪ್ಯಾರಿಸನ್ ಮಾಡಬೇಡಿ, ಏನು ಸಪ್ಲೈ ಮಾಡಬೇಕು ಅದನ್ನು ಕೊಡಿ ಅಂತ ನಾನು ಅವ್ರ ಮುಂದೆ ಡಿಮ್ಯಾಂಡ್ ಮಾಡಿದ್ದೀನಿ. ಅದನ್ನು ನಾನು ಪತ್ರ ಬರೆದಿದ್ದೀನಿ. ಆದರೆ ರಾಜ್ಯದ ಬಿಜೆಪಿಯವರು ಅವ್ರಿಗೇನಾದ್ರು ಈ ರಾಜ್ಯದ ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ದರೆ, ಕನಿಕರ ಇದ್ದರೆ, ಅಥವಾ ಅವರ ಕಷ್ಟದಲ್ಲಿ ನಾವು ಆಗಬೇಕು ಅನ್ನಂಗಿದ್ರೆ ಕೇಂದ್ರದ ಜೊತೆ ಮಾತನಾಡಿ ತಕ್ಷಣ ನಮಗೆ ಬರಬೇಕಾದದನ್ನು ಸಪ್ಲೈ ಮಾಡೋಕ್ಕೆ ಹೇಳಿ. ಅದು ಬಿಟ್ಟು ಅವರು ರಾಜಕೀಯ ತೀಟ ತೀರ್ಸ್ಕೊತೀನಿ ಅಂದರೆ ಇದೊಂದು ವಿಪರ್ಯಾಸ. ರೈತರ ಸಮಸ್ಯೆ ಮೇಲೂ ರಾಜಕಾರಣ ಮಾಡ್ತಾರೆ ಅಂದರೆ ನಾವೇನು ಮಾಡ್ಲಿಕ್ಕಾಗಲ್ಲ. ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಮಾಡ್ಕೋಬೋದಷ್ಟೆ. ಬಟ್ ನಾವು ಯಾವುದೇ ಕಾರಣಕ್ಕೆ ರೈತರಿಗೆ ಸಮಸ್ಯೆ ಆಗಲಿಕ್ಕೆ ಬಿಡಲ್ಲ. ಮತ್ತು ನಮ್ಮ ಸರ್ಕಾರ, ನಮ್ಮ ಇಲಾಖೆ, ಮುಖ್ಯಮಂತ್ರಿಗಳು, ನಾನು ನಿರಂತರವಾಗಿ ಈ ವಿಚಾರದಲ್ಲಿ ರೈತರ ಜೊತೆ ಸಂಪರ್ಕದಲ್ಲಿದ್ದೀವಿ. ಎಲ್ಲ ಜಿಲ್ಲೆನಲ್ಲೂ ಸಹ ನಾವು ಇಶ್ಯೂ ಮಾಡಿಸ್ತಾ ಇದ್ದೀವಿ. ಎಲ್ಲ ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಕೇಂದ್ರದಿಂದ ಬರಬೇಕಾದಂಥ 1.5 ಲಕ್ಷ ಮೆಟ್ರಿಕ್ ಟನ್ ಏನಿದೆ ತಕ್ಷಣ ಕೊಡಲಿಕ್ಕೆ ನಾವು ಏನು ಎಫರ್ಟ್ ಹಾಕಬೇಕು ಎಲ್ಲ ಥರದ ಎಫರ್ಟ್ ಹಾಕಿದೆ. ತಾಕತ್ತಿದ್ರೆ, ಗೌರವ ಇದ್ದರೆ ಈ ರಾಜ್ಯದ ಬಿಜೆಪಿ ಲೀಡರ್ಗಳಿದಾರಲ್ಲ, ಅವರು ಅಲ್ಲಿಯ ಮಂತ್ರಿಗಳ ಜೊತೆ, ಅಲ್ಲಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸ್ಕೊಡಿ.